ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ಇವಾಗ 3 o'clock ಆಗಿದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಿರ್ಬೋದು ಮಗ ಮಲಗಿದ್ದಾನೆ. ಸೊ ಇವಾಗ ಅಮ್ಮ ಇವಾಗ ನಮ್ಮದು 6 ವರ್ಷ ಆದಮೇಲೆ ಊರಬ್ಬ ಸ್ಟಾರ್ಟ್ ಆಗೈತೆ ನೆಕ್ಸ್ಟ್ ಮಂತು. ಸೊ ಹಾಗಾಗಿ ಅದಕ್ಕೆ ಅವರು ಬೇಕಾಗಿರೋ ಅಂಥ ಧನಿಯಾ ಪುಡಿ ಮತ್ತು ಅದನ್ನ ಮಾಡೋದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ನಾನು ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ಪಪ್ಪಾಯನ ಕಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಸೊ ನನ್ನ ಒಂದು ಇವಾಗ ಇನ್ನು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಅಮ್ಮ ಧನಿಯಾ ಎಲ್ಲ ಮಾಡ್ತಿದ್ರು, ಹಬ್ಬಕ್ಕೆ ಬೇಕಾಗಿರೋ ಅಂಥದ್ದೆಲ್ಲ ರೆಡಿ ಮಾಡ್ಕೋತಿದ್ರು. ನಾನು ಹಾಗೆಯೇ ಪಪ್ಪಾಯ ಕಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ತೊಗೊಂಡು ಬಂದು ಎಲ್ಲದನ್ನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇದು ಮನೆಯಲ್ಲೇ ಬೆಳೆದಿರೋ ಅಂಥ ಪಪ್ಪಾಯ ತುಂಬಾ ಸ್ವೀಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಪಪ್ಪಾಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇವಾಗ ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದರೆ ಅವರಿಗಂತೂ ತುಂಬಾ ಒಳ್ಳೆಯದು. ಯಾಕೆಂದರೆ ಪಪ್ಪಾಯಲ್ಲಿ ವಿಟಮಿನ್ ಎ, ಸಿ ಮತ್ತು ಫೈಬರು ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ತಾಯಿಯ ಆರೋಗ್ಯಕ್ಕೂ ಮತ್ತು ಹಾಲಿನ ಗುಣಮಟ್ಟಕ್ಕೂ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಡೈಜೆಷನ್ ಆಗ್ತಿರಲ್ಲ, ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ಲು. ಮತ್ತು ನಮ್ಮ ದೇಹದಲ್ಲಿ ಏನಾದರೂ ಶಕ್ತಿ ಕಡಿಮೆ ಇದ್ದರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ ಪಪ್ಪಾಯ ಅಂತ ಹೇಳ್ಬೋದು. ಹಾಲನ್ನ ನಾವು ಕುಡಿಸೋದ್ರಿಂದ ಮಗುವಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ಕೂಡ ತಾಯಿಯ ಎದೆ ಹಾಲಿನ ಮೂಲಕ ಸಿಗುತ್ತೆ ಅಂತ ಹೇಳ್ಬೋದು. ಪಪ್ಪಾಯದಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆಯೇ ಯಾರಿಗಾದ್ರೂ ಮೋಷನ್ ಪ್ರಾಬ್ಲಮ್ ಆ ಥರ ಇದ್ದಾಗ ಡೈಲಿ ಪಪ್ಪಾಯ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಹಾಗೆಯೇ ಲೋ ಬಿ ಪಿ ಆ ಥರ ಇದ್ರೂ ನಾವು ಪಪ್ಪಾಯ ತಿನ್ನೋದ್ರಿಂದ ಡೈಲಿ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಶುಗರ್ಗೂ ತುಂಬಾ ಒಳ್ಳೆಯದು. ಶುಗರ್ ಜಾಸ್ತಿ ಇದ್ದರೆ ಪಪ್ಪಾಯ ತಿನ್ನೋದ್ರಿಂದನೂ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಹೇಳ್ತೀನಿ. ಸೊ ಇಲ್ಲಿ ಎಷ್ಟು ನಾವು ಪಪ್ಪಾಯ ತಿಂತೀವಿ. ಇವಾಗ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿರ್ತಾರೆ, ಅವರಿಗೆ ಸರಿಯಾಗಿ ತಿಂದಿರ್ತಾರೆ. ಅಂದರೆ ಹಾಲು ಕುಡಿಯೋದ್ರಿಂದ ಸರಿಯಾದ ಫುಡ್ ಇರೋಲ್ಲ. ಯಾಕೆಂದರೆ ಬಾಣಂತನದಲ್ಲಿ ಅದೇ ಪರ್ಟಿಕ್ಯುಲರ್ ಫುಡ್ ಇರೋದ್ರಿಂದ ಅವರಿಗೆ ಮೋಷನಿಗೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ಅಂಥವರು ಈ ಥರ ಪಪ್ಪಾಯ ತಿನ್ನೋದ್ರಿಂದ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಮಗು ಕೂಡ ಬೇಕಾದಂತಹ ಪೋಷಕಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಹಬ್ಬಕ್ಕೆ ಎಲ್ಲದನ್ನು ತಯಾರಿ ಮಾಡ್ಕೊತಿರೋದ್ರಿಂದ ಎಲ್ಲದನ್ನು ಅಮ್ಮನಿಗೊಬ್ಬರಿಗೆ ಮಾಡೋದಕ್ಕಾಗಲ್ಲ. ಈ ಥರ ಚಿಕ್ಕ ಪುಟ್ಟದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆಯೇ ಪ್ರೆಗ್ನೆಂಟ್ ವುಮೆನ್ಸ್ ಇದು ಬ್ರೆಸ್ಟ್ ಫೀಡಿಂಗ್ ಮದರ್ ಯಾರಿರ್ತಾರೆ ಆದಷ್ಟು ಸೊಪ್ಪು ತರಕಾರಿನ ಜಾಸ್ತಿ ತಿನ್ನಿ. ಹಾಗೆಯೇ ಫ್ರೂಟ್ಸಲ್ಲೂ ಪರ್ಟಿಕ್ಯುಲರಾಗಿ ಇದೇ ಫ್ರೂಟ್ಸ್ ತಿನ್ನಬೇಕಂತ ಹೇಳ್ತಾರೆ, ಯಾವುದ್ಯಾವುದೋ ಫ್ರೂಟ್ಸ್ ತಿನ್ನಬೇಡಿ. ಹಾಗೆಯೇ ನಮ್ಮ ತೋಟದಲ್ಲೇ ಒಂದು ಚಿಟ್ಟು ಜೇನು, ಜೇನು ಬೇರೆ ಚಿಟ್ಟು ಜೇನು ಅಂತ ಬೇರೆ ಇರುತ್ತೆ, ಜೇನು ಕಟ್ಟಿತ್ತು. ಅದನ್ನು ನಮ್ಮಪ್ಪ ತಂದು ಕೊಟ್ಟಿದ್ರು. ಸೊ ಅದನ್ನು ನಾನು ಇವಾಗ ಇಲ್ಲಿ ನೋಡ್ತಿರ್ಬೋದು ನಾನು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಿಮಗೆ ಗೊತ್ತಲ್ಲ, ನ್ಯಾಚುರಲ್ಲಾಗಿ ಸಿಗೋದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ತಿಂದೆ. ನಂತರ ಇಲ್ಲಿ ಒಂಬತ್ತು ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿದರು ಅಮ್ಮ. ಹಾಗೆಯೇ ಪಾಲಕ್ ಎಗ್ ರೈಸ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಇವಾಗ ಯಾರು ಬಾಣಂತಿ ಇರ್ತಾರೆ ಅಂಥವರಿಗೆ ಈ ಥರದ್ದು, ಯಾಕೆಂದರೆ ಒಂದೇ ಥರದ್ದು ತಿಂದು ಅವರಿಗೆ ಆಗಲ್ಲ. ಸೊ ಈ ಥರದ್ದನ್ನು ಕೊಡ್ತಾಯಿರಿ. ಹಾಗೆಯೇ ಎಲ್ಲ ಮೊಳಕೆ ಕಾಳದೂ ಇದು ಪುಡಿ ಮಾಡಿಕೊಂಡು ಈ ಥರ ಉಂಡೆ ಮಾಡಿಕೊಡ್ತಾರೆ. ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮಳೆ ಬರ್ತಿತ್ತು ಅಂತ ಸಂಜೆಗೆ ಎಗ್ ಬೋಂಡ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಇದ್ರ ಜೊತೆಗೆ ನೀವು ಬೇಕಿದ್ದರೆ ಸ್ವಲ್ಪ ಆನಿಯನ್ನ ಕಟ್ ಮಾಡಿಕೊಂಡು ಅದಕ್ಕೆ ಚಾಟ್ ಮಸಾಲ ಮತ್ತು ಜೀರಾ ಪೌಡರ್ ಎಲ್ಲ ಸೇರಿಸ್ಕೊಂಡು ನೀವು ಆ ಥರನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ನನಗೆ ಆನಿಯನ್ನು ಮತ್ತು ಕೊತ್ತಂಬರಿ, ಸ್ವಲ್ಪ ಚಾಟ್ ಮಸಾಲ ಈ ಥರ ಸೇರಿಸ್ಕೊಂಡು ತಿನ್ನೋದು ತುಂಬಾ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಡೈಜೆಷನ್ ಆಗೋಲ್ಲ ಅಂದರೆ ಇದಕ್ಕೆ ನೀವು ಸ್ವಲ್ಪ ಅಜ್ವಾನ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇದು ನನ್ನ ಒಂದು ಡೈಲಿ ರೂಟೀನ್. ಸೊ ಇದಾಗಿತ್ತು ಇವತ್ತಿನ ಒಂದು ಡೈಲಿ ರೂಟೀನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆಯೇ ನೆಕ್ಸ್ಟು ಧನಿಯಾ ಪೌಡ್ರು, ಸಾಂಬಾರು ಪೌಡ್ರು ಅಂತೀವಿ ನಾವು, ಅದನ್ನು ಯಾವ ರೀತಿ ಮಾಡುತ್ತಾರೆ, ಅದಕ್ಕೆ ಏನೇನು ಐಟಮ್ ಹಾಕ್ತಾರೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.